ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಇತ್ತೀಚೆಗೆ ಕುರ್ಚಿ ಕದನ ಸಾಕಷ್ಟು ಸಮಸ್ಯೆಯನ್ನು ತಂದಿಟ್ಟಿತ್ತು. ಕಾರ್ಯಕರ್ತರಿಂದ ಜನಸಾಮಾನ್ಯರು ಕೂಡ ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ಷೇಪಗಳನ್ನು ವ್ಯಕ್ತಪಡಿಸಿದರು. ಜನರ ಸಮಸ್ಯೆಯನ್ನು ಬಗೆಹರಿಸಬೇಕಾದಂಥ ಸರ್ಕಾರ ಅಥವಾ ಸರ್ಕಾರದ ಭಾಗ ಆಗಿರ್ತಕ್ಕಂಥ CM ಅವರು ಕುರ್ಚಿಯ ಕಾದಾಟದಲ್ಲಿದ್ದಾರೆ, ಜನರ ಸಮಸ್ಯೆಯ ಕುರಿತಂತೆ ಇವರು ಹೆಚ್ಚಾಗಿ ಗಮನವನ್ನು ಹರಿಸ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಆಕ್ಷೇಪಗಳು ವ್ಯಕ್ತವಾಗ್ತಾ ಇತ್ತು. ಇದರ ನಡುವೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಅಥವಾ CM ಸಿದ್ದರಾಮಯ್ಯವರಿಗೆ ಇನ್ನೊಂದು ತಲೆನೋವು ಶುರುವಾಗಿದೆ. ಲಿಂಗಾಯತರು ಏನು ಹೆಚ್ಚಿನ ಪ್ರಮಾಣದಲ್ಲಿ ಶಾಸಕರಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಈ ಬಾರಿ, ಆ ಶಾಸಕರು ನಮಗೆ ಸೂಕ್ತವಾಗಿರುವಂಥ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅನ್ನುವಂಥ ಅಪಸ್ವರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ಶಾಸಕರ ಬೇಡಿಕೆಗಳೇನು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾರೆ, ಲಿಂಗಾಯತ ಶಾಸಕರು ಹೇಳ್ತಾ ಇರುವಂಥದ್ದು 34 ಜನ ನಾವು MLAಗಳಿದ್ದೇವೆ, ಆದರೆ ನಮಗೆ ಈ ಒಂದು ಸರ್ಕಾರದಲ್ಲಿ ಸ್ಥಾನಮಾನಗಳು ಸಿಕ್ಕಿರೋದು ಬೆರಳೆಣಿಕೆ ಮಾತ್ರ. ಸಚಿವ ಸ್ಥಾನವೇನೋ ಕೊಟ್ಟಿದ್ದಾರೆ, ಅದರ ಜೊತೆಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇನ್ನೂ ಒಂದೆರಡು ಸಚಿವ ಸ್ಥಾನವನ್ನು ಹೆಚ್ಚುವರಿಯಾಗಿ ಕೊಡಬೇಕು ಅನ್ನುವಂಥ ಬೇಡಿಕೆ ಒಂದು ಕಡೆ. ಆದರೆ ನಿಗಮ ಮಂಡಳಿಗಳ ನೇಮಕಾತಿಯ ವೇಳೆ ನಮ್ಮ ಶಾಸಕರನ್ನು ಗಣನೆಗೆ ತೆಗೆದುಕೊಳ್ಬೇಕು, ಜೊತೆಗೆ ನಮ್ಮ ಸಮುದಾಯಕ್ಕೆ ಒಂದಿಷ್ಟು ಅಭಿವೃದ್ಧಿಗೆ ಹಣವನ್ನು ಕೊಡಬೇಕು. ನಿಗಮ ಮಂಡಳಿ ಏನಿದೆಯಲ್ಲ, ಆ ಒಂದು ನಿಗಮ ಮಂಡಳಿಗೆ ಅನುದಾನವನ್ನು ಹೆಚ್ಚಾಗಿ ಕೊಡಬೇಕು. ಜೊತೆಗೆ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ನಮ್ಮ ಸಮುದಾಯದ ಕೊಡುಗೆಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿದೆ. ಅಂದರೆ ಪ್ರತಿ ಬಾರಿಯೂ ನಮ್ಮ ಸಮುದಾಯ ಯಡಿಯೂರಪ್ಪನವರ ಕಾರಣಕ್ಕಾಗಿ ಆ ಒಂದು BJP ಪಾರ್ಟಿಗೆ ಓಟನ್ನು ಹಾಕ್ತಾ ಇತ್ತು. ಆದರೆ ಈ ಬಾರಿ ಅತಿ ಹೆಚ್ಚು ಜನ ಶಾಸಕರು ನಮ್ಮವರಿದ್ದಾರೆ, ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನಮ್ಮವರ ಕೊಡುಗೆಯೂ ಕೂಡ ಸಾಕಷ್ಟಿದೆ. ಆ ಕಾರಣಕ್ಕಾಗಿ ನಮಗೆ ಸೂಕ್ತವಾಗಿರುವಂಥ ಸ್ಥಾನಮಾನವನ್ನು ಕೊಡಲೇಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಈಗ ಇಟ್ಟಿದ್ದಾರೆ. ಇತ್ತೀಚೆಗೆ ನಡೆದಂಥ ಜಂಟಿ ಅಧಿವೇಶನದ ವೇಳೆ ಲಿಂಗಾಯತ ಶಾಸಕರು ಗುಪ್ತವಾಗಿ ಒಂದು ಸಭೆಯನ್ನು ಮಾಡಿರ್ತಾರೆ. MB ಪಾಟೀಲ್ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಈಶ್ವರ್ ಖಂಡ್ರೆ, ಅಶೋಕ್ ಪಟ್ಟಣ್ ಸೇರಿದಂತೆ ಇನ್ನಿತರ ಶಾಸಕರು ಭಾಗಿಯಾಗಿರ್ತಾರೆ. ಅಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿರುವಂಥದ್ದು. ಬೇರೆ ಬೇರೆ ಸಮುದಾಯಕ್ಕೆ ಯಾವ ರೀತಿಯಾಗಿ ಸ್ಥಾನಮಾನಗಳು ಸಿಕ್ಕಿದ್ದಾವೆ, ಜೊತೆಗೆ ನಮ್ಮ ಸಮುದಾಯಕ್ಕೆ ಯಾವ ರೀತಿಯ ಸ್ಥಾನಮಾನಗಳು ಸಿಕ್ಕಿದೆ. 34 ಜನ MLA ನಾವಿದ್ದೇವೆ, ಅದಕ್ಕೂ ಕಡಿಮೆ ಇರತಕ್ಕಂಥ ಲಿಂಗಾಯತ ಹೊರತಾಗಿ ಬೇರೆ ಬೇರೆ ಸಮುದಾಯಗಳ MLAಗಳಿದ್ದಾರಲ್ಲ, ಅವರಿಗೆ ಯಾವ ರೀತಿಯಾಗಿ ಇರತಕ್ಕಂಥ ಸ್ಥಾನಮಾನಗಳು ಕೊಟ್ಟಿದ್ದಾರೆ. ಉದಾಹರಣೆಗೆ ಒಕ್ಕಲಿಗ ಸಮುದಾಯಕ್ಕೆ ಸಿಕ್ಕಂಥ ಒಂದು ಸ್ಥಾನಮಾನವೂ ಕೂಡ ನಮಗೆ ಸಿಕ್ಕಿಲ್ಲ ಅನ್ನುವಂಥ ರೀತಿಯಲ್ಲಿ ಆಕ್ಷೇಪಗಳನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ಆದರೆ ಒಂದೊಮ್ಮೆ ಈಗಿರ್ತಕ್ಕಂಥ ಸಚಿವರ ಜೊತೆಗೆ ಇನ್ನೂ ಒಂದೆರಡು ಸಚಿವ ಸ್ಥಾನವನ್ನು ನಮ್ಮ ಸಮುದಾಯದ MLAಗಳಿಗೆ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಬೇಡಿಕೆಯೂ ಕೂಡ ವ್ಯಕ್ತವಾಗಿದೆ. ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯನವರೊಂದಿಗೆ ಮಾತುಕತೆಯನ್ನು ಮಾಡೋದಕ್ಕೂ ಕೂಡ ಅಲ್ಲಿ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಇತ್ತೀಚೆಗೆ MB ಪಾಟೀಲ್ ಅವರು ಕೂಡ ಬಹಿರಂಗವಾಗಿ ಈ ವಿಚಾರವನ್ನು ಹೇಳಿದರು. ನಾವು ಸಭೆ ಮಾಡಿರೋದು ಹೌದು, ಆ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಯಾಗಿರುವಂಥ ವಿಚಾರ ಸ್ಥಾನಮಾನದ ವಿಚಾರವೇ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಿದರು. ಜೊತೆಗೆ ಈಗಾಗಲೇ ಅಶೋಕ್ ಪಟ್ಟಣ್ ಸೇರಿದಂತೆ ಇನ್ನಿತರರು ಈ ಒಂದು ಸಮುದಾಯದ MLA ಆಗಿರುವಂಥ ಕಾರಣಕ್ಕಾಗಿ ಸಮುದಾಯದ ಕೋಟಾದಲ್ಲಿ ನಮಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಬೇಡಿಕೆಯನ್ನು ಕೂಡ ಇಡ್ತಾ ಇದ್ದಾರೆ. ಒಟ್ಟಾರೆಯಾಗಿ CM ಸಿದ್ದರಾಮಯ್ಯನವರಿಗೆ ತನ್ನ ಕುರ್ಚಿ ಉಳಿಸಿಕೊಳ್ಳುವಂಥ ಒಂದು ಸ್ಥಿತಿ ಎದುರಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಲಿಂಗಾಯತ ಶಾಸಕರು ಕೂಡ ತಮಗೆ ಸೂಕ್ತವಾಗಿರ್ತಕ್ಕಂಥ ಸ್ಥಾನಮಾನ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಅಂತ ಸೀನಿಯರ್ ಲೀಡರ್ ಇರ್ಬೋದು, ಜೊತೆಗೆ MB ಪಾಟೀಲ್ ಅವರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನಪ್ರಿಯರು, ಹಾಗೆ ಅವರು ಹಿರಿಯ ಶಾಸಕರು, ಸಚಿವರಾಗಿದ್ದಾರೆ. ಅವರೆಲ್ಲರೂ ಕೂಡ ಆ ಒಂದು ಶಾಸಕರ ಒಂದು ಧ್ವನಿಯನ್ನು ಗೂಡಿಸಿರುವಂಥ ಕಾರಣಕ್ಕಾಗಿ ಯಾವುದನ್ನು ಕೂಡ ತಳ್ಳಿ ಹಾಕೋದಕ್ಕಾಗೋದಿಲ್ಲ ಅಥವಾ ಅದನ್ನು ನಿರ್ಲಕ್ಷ್ಯವನ್ನು ಮಾಡೋದಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ಲಿಂಗಾಯತ ಶಾಸಕರು ಕೂಡ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ತಮಗೆ ಸೂಕ್ತವಾಗಿರುವಂಥ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನುವಂಥ ಅಪಸ್ವರವನ್ನು ವ್ಯಕ್ತಪಡಿಸುವ ಇರುವಂಥದ್ದು ಇದೆಯಲ್ಲ, ಇದು ಮುಂದಿನ ಚುನಾವಣೆಗಳ ಮೇಲೆಯೂ ಕೂಡ ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತೆ. ಈ ಒಂದು ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಈ ಒಂದು ಅಸಮಾಧಾನವನ್ನು ತಣ್ಣಗಾಗಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಜೊತೆಗೆ ಲಿಂಗಾಯತ ಸಮುದಾಯ ಈಗ ಇಟ್ಟಿರ್ತಕ್ಕಂಥ ಬೇಡಿಕೆ ಪ್ರಕಾರವಾಗಿ ಅವರ ಅಧಿಕಾರಿಗಳ ವರ್ಗಕ್ಕೂ ಕೂಡ ಆಯಕಟ್ಟಿನ ಜಾಗದಲ್ಲಿ ಪೋಸ್ಟಿಂಗ್ ಆಗಬೇಕು ಅನ್ನುವಂಥ ಕುರಿತಂತೆಯೂ ಕೂಡ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ತಮ್ಮ ನಿಗಮ ಮಂಡಳಿ ಏನಿದೆಯಲ್ಲ, ತಮ್ಮ ಸಮುದಾಯಕ್ಕೆ ಸೀಮಿತವಾಗಿರುವಂಥ ನಿಗಮ ಮಂಡಳಿ, ಅದಕ್ಕೆ 500 ಕೋಟಿ ಅನುದಾನವನ್ನು ಕೂಡ ಕೊಡಬೇಕು ವಾರ್ಷಿಕವಾಗಿ ಎನ್ನುವಂಥ ಬೇಡಿಕೆ. ಜೊತೆಗೆ ಸೂಕ್ತವಾಗಿರ್ತಕ್ಕಂಥ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷರಾಗಿಯೂ ಕೂಡ ನಮ್ಮ MLAಗಳನ್ನು ನೇಮಕ ಮಾಡಬೇಕು ಅನ್ನುವಂಥದ್ದು, ಈ ರೀತಿಯ ಹಲವು ಬೇಡಿಕೆಗಳ ಕುರಿತಂತೆ ಅವರು ಚರ್ಚೆಯನ್ನು ಮಾಡಿದರೆ ಮತ್ತೊಮ್ಮೆ ಸಭೆಯನ್ನು ಮಾಡಿ ಆ ನಂತರದಲ್ಲಿ CM ಸಿದ್ದರಾಮಯ್ಯನವರನ್ನ ಭೇಟಿಯಾಗೋದಕ್ಕೆ ಲಿಂಗಾಯತ ಶಾಸಕರು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಶ್ವರ್ ಖಂಡ್ರೆ, MB ಪಾಟೀಲ್, ಅಶೋಕ್ ಪಟ್ಟಣ್ ಸೇರಿದಂತೆ ಲಿಂಗಾಯತ ಶಾಸಕರು ಈಗ ತಮ್ಮ ಸ್ಥಾನಮಾನದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲೊಂದು ಕಡೆ ಇನ್ನೊಂದು ತಲೆನೋವನ್ನು
ಸೃಷ್ಟಿಯನ್ನು ಮಾಡಿದೆ. ಇತ್ತೀಚೆಗೆ ಕ್ಯಾಬಿನೆಟ್ ರಿಷಫಲ್ ಆಗತ್ತೆ ಅನ್ನುವಂಥ ಚರ್ಚೆಗಳಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಅಶೋಕ್ ಪಟ್ಟಣ್ ಸೇರಿದಂತೆ ಲಿಂಗಾಯತ ಕೆಲ ಶಾಸಕರು ತಮ್ಮ ಒಂದು ಸಚಿವ ಸ್ಥಾನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಆಸೆಯನ್ನು ವ್ಯಕ್ತಪಡಿಸಿದರು. ಇಂಥ ಒಂದು ಸಂದರ್ಭದಲ್ಲಿ ಈಗ ಒಟ್ಟಾಗಿ ಸೇರಿ ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಅದು ಜಂಟಿ ಅಧಿವೇಶನ ನಡೀತಿರತಕ್ಕಂಥ ಸಂದರ್ಭದಲ್ಲೇ ಸಭೆಯನ್ನು ಮಾಡಿರುವಂಥದ್ದು. ಈಗ ಇನ್ನೊಂದು ಸಭೆಯನ್ನು ಮಾಡಿ ತಮ್ಮ ಒಂದು ನಿರ್ಧಾರವನ್ನು ತೆಗೆದುಕೊಂಡು CM ಸಿದ್ದರಾಮಯ್ಯನವರ ಬಳಿ ತಮ್ಮ ವಾದವನ್ನು ಮಂಡಿಸ್ತೇವೆ, ಅಲ್ಲಿ ಹೋಗಿ ಅವರೊಂದಿಗೆ ಮಾತನಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಬಹಿರಂಗವಾಗಿಯೂ ಕೂಡ ಹೇಳಿದ್ದಾರೆ. ಈ ಒಂದು ಸಂದಿಗ್ಧ ಸ್ಥಿತಿ ಏನು ಏರ್ಪಟ್ಟಿದ್ದಿಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ, ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.